ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬೆಳಗಿನ ತಿಂಡಿಗೆ ಇಡ್ಲಿ ಮಾಡ್ತಾಯಿದ್ದೀನಿ. ರೇಷನ್ ಅಕ್ಕಿ ಉಪಯೋಗಿಸ್ಬಿಟ್ಟು ಒಳ್ಳೆ ಒಂದು ಪ್ರೋಟೀನ್ ಇಡ್ಲಿ ಮಾಡ್ತಾಯಿದ್ದೀನಿ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ಹೆಲ್ದಿಗೂ ಕೂಡ. ಸೊ ಇಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, 2 ಇಡಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದು 2 ರಿಂದ 3 ಸತಿ ವಾಶ್ ಮಾಡಿ ಒಂದು 3 ಗಂಟೆಗಳ ಕಾಲ ನೆನೆ ಇಡಬೇಕು. ಫ್ರೆಂಡ್ಸ್, 3 ಗಂಟೆಗಳ ಕಾಲ ಚೆನ್ನಾಗಿ ನೆಂದ ಮೇಲೆ ನೀರನ್ನೆಲ್ಲ ಬಸ್ದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಉದ್ದಿನಬೇಳೆ ಮತ್ತು ಅವಲಕ್ಕಿ ರುಬ್ಬಿದ್ದಾಗಿದೆ. ಈಗ ನೆಕ್ಸ್ಟು ಅಕ್ಕಿನ ರುಬ್ಕೊಳ್ತೀನಿ. ಯಾಕಂದರೆ ಸ್ವಲ್ಪ ಅನ್ನ ಆ್ಯಡ್ ಮಾಡ್ಬೋದು, ನಾನೇನು ಅನ್ನ ಆ್ಯಡ್ ಮಾಡ್ತಾ ಇಲ್ಲ. ಅವಲಕ್ಕಿನೇ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ನಾನು 2 ಟ್ರಿಪ್ನ ಇವಾಗ ಗ್ರೈಂಡ್ ಮಾಡ್ತಾ ಇದ್ದೀನಿ. ಉದ್ದಿನಬೇಳೆ ಆಯಿತು, ಅದೇ ಬೌಲ್ಗೆ ಇವಾಗ ನಾವು ರುಬ್ಬಿರೋ ಅಂಥ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಫೈನಲಿ ಇಡ್ಲಿ ಹಿಟ್ಟು ರುಬ್ಬಿದ್ದಾಯಿತು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಫಾರ್ಮೆಂಟ್ ಆಗುತ್ತೆ. ಕಲ್ಲುಪ್ಪನ್ನು ಆ್ಯಡ್ ಮಾಡ್ತೀನಿ, ಬೇಗ ಹುಳಿ ಬರುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಸ್ವಲ್ಪ ನಾನು ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ಈಗ ನಾಳೆ ಬೆಳಗ್ಗೆ ಕೂಡ ಹಾಕ್ಬಿಟ್ಟು ನಾನು ಹಿಟ್ಟು ರುಬ್ಬಿದಾಗಲೇ ಉಪ್ಪನ್ನು ಹಾಕಿ ಇಟ್ಬಿಡ್ತೀನಿ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು. ಸೊ ಈಗ within, here we go, but somehow I'm caught in the middle. Is this the end before we've even begun? Should I work against the flow, a drop in the ocean so endless, reaching for our moments miles above? I just need one. Diving in all this endless space, falling stars, but still I see you. Sweet escape, a lovely start, but letting go's the hardest part. Swimming in this deep, deep blue. ಈ ಥರ ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಉಬ್ಬಿ ಬಂದರೆ ಮಾತ್ರ ಸಾಫ್ಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಟ್ರೆ ಇಡ್ಲಿ ಬ್ಯಾಟರ್ ರೆಡಿ ಆಯಿತು. ಸೊ ನೆಕ್ಸ್ಟು నేను ಇದಕ್ಕೆ ಇನ್ನೂ ಸ್ವಲ್ಪ ಸೊಪ್ಪೆಲ್ಲ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಡ್ ಮಾಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಇದನ್ನು ಹಾಗೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಯಾಕಂದರೆ ಉಬ್ಬುತ್ತಾ ಇದೆ ಅಲ್ಲ, ಇನ್ನೂ ಚೆಲ್ಬಿಡುತ್ತೆ ಅಂದ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಮುಚ್ಚಿಡ್ತೀನಿ. ಮತ್ತು ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡುವಾಗ ಮತ್ತೆ ಶೇರ್ ಮಾಡ್ತೀನಿ. ಓಕೆನಾ? ಫ್ರೆಂಡ್ಸ್, ಇಡ್ಲಿಗೆ ಕಾಂಬಿನೇಷನ್ ಚಟ್ನಿ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ಹುರ್ಗಡ್ಲೆ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗುತ್ತೆ. ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ, ಅದೇ ರೀತಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಹುರ್ಗಡ್ಲೆ ಚಟ್ನಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ನೋಡಿ. ಇದು ನಮ್ಮ ಗಿಡದಲ್ಲೇ ಬಿಟ್ಟಂಥ
ಪುದೀನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕಾಯಿಚೂರು ತೊಗೊಂಡಿದ್ದೀನಿ, ಹಾಗೆ ಒಂದು ಹಿಡಿಯಷ್ಟು ಹುರುಗಡ್ಲೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ನೋಡಿ ಇಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸು. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊತೀನಿ. ರವೆ ಇಡ್ಲಿ ಆದರೆ ಸಾಂಬಾರು ಚೆನ್ನಾಗಿರುತ್ತೆ. ಇವತ್ತು ನಾನು ಅಕ್ಕಿ ಇಡ್ಲಿ ಮಾಡ್ತಾ ಇರೋದ್ರಿಂದ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ, ಸಕ್ಕರೆ ಮತ್ತು ಕಲ್ಲುಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮಿಕ್ಸಿ ಜಾರ್ಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಈಗ ಇಲ್ಲಿ ಚಟ್ನಿ ರೆಡಿ ಇದೆ, ರುಬ್ಬಿದ್ದಾಗಿದೆ. ಇಲ್ಲಿ ಒಗ್ಗರಣೆ ರೆಡಿ ಇದೆ. ಸೊ ಇವಾಗ ಎರಡನ್ನೂ ಮಿಕ್ಸ್ ಮಾಡೋಣ. ನೋಡಿ, ಹಾಗೆ ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚಟ್ನಿಗೆ ಆ್ಯಡ್ ಮಾಡಿದ್ರೆ ನೋಡಿ ಟೇಸ್ಟಿಯಾದಂಥ ಚಟ್ನಿ ರೆಡಿ ಆಯಿತು. ಈಗ ಬೇಗ ಬೇಗ ಇಡ್ಲಿಗೆ ಇಟ್ಬಿಡೋಣ. ಇವತ್ತು ನಾನು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಪ್ರೋಟೀನ್ ರಿಚ್ ಇಡ್ಲಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಕಡಲೆಬೇಳೆ ಮತ್ತು ಹೆಸರುಬೇಳೆನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಮಕ್ಕಳನ್ನ ನಾವು ಹೀಗೆ ನೆನೆಸಿ ಏನಾದರೂ ಕೋಸಂಬರಿ ಥರ ಮಾಡಿಕೊಟ್ರೆ ಅವ್ರು ತಿನ್ನೋದಿಲ್ಲ. ಸೊ ಹಾಗಾಗಿ ಇವತ್ತು ನಾನೊಂದು ಐಡಿಯಾ ಉಪಯೋಗಿಸ್ಬಿಟ್ಟು ನನಗೆ ಯಾವ ರೀತಿ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಇಲ್ಲಿ ನಾನು 1 ಹಿಡಿಯಷ್ಟು ಕಡಲೆಬೇಳೆ, 1 ಹಿಡಿಯಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು 1 ಅವರ್ ಇದನ್ನು ನೆನೆಲಿಕ್ಕೆ ಬಿಡ್ತೀನಿ. ಮತ್ತು ಆಮೇಲೆ ನಾನು ಇದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಓಕೆನಾ? ಈಗ ಇಡ್ಲಿ ಬ್ಯಾಟರ್ ರೆಡಿ ಇದೆ. ಈಗ ಇದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಇವತ್ತು ನಾನು ಪ್ರೋಟೀನ್ ರಿಚ್ ಇರೋವಂಥ ಇಡ್ಲಿ ಮಾಡ್ತಾಯಿದ್ದೀನಿ. ಮಕ್ಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಇಲ್ಲಿ ನೋಡಿ, ನಾನಿಲ್ಲಿ ಹೆಸರುಬೇಳೆ ಮತ್ತು ಕಡಲೆಬೇಳೆ ನೀರಲ್ಲಿ ವಾಶ್ ಮಾಡಿ ನೆನೆ ಇಟ್ಟಿದ್ನಲ್ಲ, ಈಗ ಇದನ್ನು ನಾನು ಹಿಟ್ಟಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರನ್ನು ಬಸ್ಬಿಟ್ಟು ಬರೀ ಬೇಳೆ ಮಾತ್ರ ಆ್ಯಡ್ ಮಾಡ್ಕೋಬೇಕು. ನೋಡಿ, ಬೇಳೆ ಆ್ಯಡ್ ಆಯಿತು. ಈಗ ಸಬ್ಸಿಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಕ್ಯಾರೆಟ್ ತುರಿ, ಕಾಯಿ ಚೂರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆ, ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿದ್ದೆ, ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಾನು ನೋಡಿ ಸಬ್ಸಿಗೆ ಸೊಪ್ಪು, ಕ್ಯಾರೆಟು ಹಾಗೆ ಕಾಯಿ ಚೂರು ಮೂರನ್ನು ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ. ಟೇಸ್ಟ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಪ್ಲೇಟ್ಸ್ಗೆಲ್ಲ ಇಡ್ಲಿ ಬ್ಯಾಟರ್ ಹಾಕಿದ್ದೀನಿ. ಈಗ ಇಡ್ಲಿ ಸ್ಟ್ಯಾಂಡ್ಗೆ ಸೆಟ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಈಗ ಇಡ್ಲಿ ಪ್ಲೇಟ್ಸ್ ಎಲ್ಲ ಸೆಟ್ ಆಗಿದೆ. ಇಲ್ಲಿ ನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಒಳಗೆ ಇಟ್ಬಿಟ್ಟು ಒಂದು 12 to 15 ಮಿನಿಟ್ಸ್ ಚೆನ್ನಾಗಿ ಇದನ್ನು ಬೇಯಿಸ್ಬಿಡೋಣ. ಓಕೆನಾ? ಮತ್ತು ಆಮೇಲೆ ಹೇಗಾಗಿದೆ ಇಡ್ಲಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಓಕೆ,
ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ. ಸೊ ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ, ಮೆತ್ತಗಿದೆ, ಸಾಫ್ಟಾಗಿ, ಸ್ಪಾಂಜಾಗಿ. ಫ್ರೆಂಡ್ಸ್ ನೋಡಿ, ತಟ್ಟೆ ಇಡ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡಿ, ತಟ್ಟೆ ಇಡ್ಲಿ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಪ್ಲೇಟಿಂದ ತೆಗೆದು ಇದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತೀನಿ. ಕಡಲೆ ಚಟ್ನಿ ಸೂಪರಾಗಿರುತ್ತೆ ಟೇಸ್ಟು. ಸೊ ಒಂದು ಸತಿ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಆಯಿತಾ. ಫ್ರೆಂಡ್ಸ್ ನೋಡಿ, ಇಡ್ಲಿ ಎಷ್ಟು ಸಾಫ್ಟಾಗಿದೆ, ಸ್ಪಾಂಜಿ ಥರ ಆಗಿದೆ. ಸೊ ನೀವು ಕೂಡ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಆಯಿತಾ. ನೋಡಿ ಜಲ್ಲಿ 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 ಥರ ಇದೆ. ಸೊ ಫ್ರೆಂಡ್ಸ್, ಈಗ ಅರುಣ್ದು ತಿಂಡಿ ಆಯಿತು. ಈಗ ನಾನು ಮಕ್ಕಳು ತಿಂಡಿ ತಿನ್ನಬೇಕು. ನೋಡಿ, ಇಲ್ಲಿ ಬಿಸಿ ಬಿಸಿ ತಟ್ಟೆ ಇಡ್ಲಿ ಈಗ ತಟ್ಟೆಗೆಲ್ಲ ಸರ್ವ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ, ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟು ಫ್ರೆಂಡ್ಸ್, ಈಗ ಇಲ್ಲಿ ತೋರಿಸು ಬಕೆಟ್ಸ್ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ. ಸೊ ತುಂಬ ಚೆನ್ನಾಗಾಗಿದೆ. ರವೆ ಇಡ್ಲಿಗಿಂತನೂ ಕೂಡ ತುಂಬ ಚೆನ್ನಾಗಾಗಿದೆ. ಸೊ ಇದಕ್ಕೆ ನನಗೆ ಮಕ್ಕಳಿಗೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಕಮ್ ದಯವಿಟ್ಟು. ಫ್ರೆಂಡ್ಸ್, ಈಗ ಬಿಸಿ ಬಿಸಿ ತಟ್ಟೆ ಇಡ್ಲಿ ರೆಡಿಯಾಗಿದೆ. ಸೊ ಬನ್ನಿ ಈಗ ತಿಂಡಿ ತಿನ್ನೋಣ. ಕಮ್ ದಯವಿಟ್ಟು. ತಿನ್ನಕ್ಕಲ್ಲ, ತಿನ್ನಮ್ಮ, ಬನ್ನಿ, ಓಕೆನಾ, ತಿನ್ನಿ. ಸೊ ಅಲ್ಲಿ ಮಕ್ಕಳು ತಿಂಡಿ ತಿಂತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಮಕ್ಕಳು ತಿಂಡಿ ತಿಂತಾ ಇದ್ದಾರೆ. ಚೆನ್ನಾಗಿದೆಯಾ? ಓಕೆ, ಎಂಜಾಯ್. ಹಾಗೆ ಇಲ್ಲಿ ನಾನು ಕೂಡ ತಿಂಡಿ ತಿಂತಾ ಇದ್ದೀನಿ. ಸೊ ಬನ್ನಿ ಇವಾಗ ತಿಂಡಿ ತಿನ್ನೋಣ. ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಇನ್ನು ಇಡ್ಲಿ ಮೇಲೇ ಚಟ್ನಿ ಹಾಕ್ಕೋಬೇಕು, ಇನ್ನೂ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ತಿಂಡಿ ತಿಂದು ಈಗ ನಾವು ಕೂಡ ತಿಂಡಿ ತಿನ್ಕೋತೀವಿ. ಹಾಗೆ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ನೀನು ABCD, ಬಿಗ್ ಲೆಟರ್ ಆ್ಯಂಡ್ ಸ್ಮಾಲ್ ಲೆಟರ್, ಓಕೆನಾ? ಎರಡೂ ಬರ್ತವೆ. 1 2 3 ABCD ಬರ್ದಾದ್ಮೇಲೆ, ಓಕೆನಾ? 1 to 100. 1 to 100 ಬರ್ತದೆ ದಯವಿಟ್ಟು ನಿನಗೆ. ಓಕೆ, ರೈಟ್ ಬಿಗ್ ಲೆಟರ್ ಆ್ಯಂಡ್ ಸ್ಮಾಲ್ ಲೆಟರ್ ಆಲ್ಫಾಬೆಟ್ಸ್. and small letter, ಓಕೆನಾ? ಟೇಕ್. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮಮ್ಮ ನನಗೆ ನಾನು ಟೇಬಲ್ಸ್ ಬರೆಯೋಕ್ಕೆ ಲೈನ್ ಹಾಕ್ಕೊಡ್ತಿದ್ದಾರೆ. ಯಾರು ಬರೀತಾರೆ? ನಾನು. ಎಲ್ಲಿ ತನಕ ಬರುತ್ತೆ ಟ್ಯೂಷನಿಗೆ ಟೇಬಲ್ಸ್? 15. 16 to 20 ಕಲಿಬೇಕು, ಓಕೆನಾ? ಅದನ್ನು 4th ಮ್ಯಾಮೇ ಹೇಳ್ಕೊಡ್ತಾರಂತೆ. 2 3 4 5 6 7 8 9. ಮ್ಯಾಮ್ ಹೇಳ್ಕೊಡೋ ತನಕ ಕಾಯಬಾರ್ದು. ಟೇಬಲ್ಸ್ ನೀವೇ ಕಲಿಬೇಕು, ಗೊತ್ತಾಯ್ತಾ? 11 12 13 14 15 ಹೇಳ್ಕೊಂಡು ಬರೀ. ಆದರೆ 16 ಕಲಿ, ಓಕೆನಾ?